ಎಲ್ಪಿಜಿ ಸಮಸ್ಯೆ ವಿಧಾನಸಭೆಯಲ್ಲೂ ಬಿಸಿ ಬಿಸಿ ಚರ್ಚೆ ಆಯಿತು. ಇದರ ಬಗ್ಗೆ ಶೂನ್ಯ ವೇಳೆಯಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ರಾಜ್ಯದಲ್ಲೂ ದೇಶದಲ್ಲೂ ಎಲ್ಪಿಜಿ ಸಮಸ್ಯೆ ಆಗಿರೋದ್ರ ಬಗ್ಗೆ ವಿಧಾನಸಭೆಯಲ್ಲೂ ಬಿಸಿ ಬಿಸಿ ಚರ್ಚೆ ಆಗಿದೆ. ಬಜೆಟ್ ಅಧಿವೇಶನ ನಡೀತಾ ಇದೆ. ಸದನದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಇದಕ್ಕೆ ಉತ್ತರಿಸಿದರು. ಮನೆ ಬಳಕೆ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಇದೆ ಅಂತ ಮುನಿಯಪ್ಪ ಸ್ಪಷ್ಟಪಡಿಸಿದ್ರು ಸದನದಲ್ಲಿ. ಈ ವೇಳೆ ಮತ್ತೆ ಶಾಸಕ ಕುಣಿಗಲ್ ರಂಗನಾಥ್ ಮರುಪ್ರಶ್ನೆಯನ್ನ ಮಾಡ್ತಾರೆ. 900 ರೂಪಾಯಿ ಇದ್ದ ಸಿಲಿಂಡರ್ 1800 ರೂಪಾಯಿ ಕೊಡಬೇಕಾಗಿದೆ. ಈಗ ಇದು ಮೋದಿ ಸರ್ಕಾರ ದುಡ್ಬಳಕೆ ಮಾಡ್ಕೊಳ್ತಾ ಇದೆ. ಮೋದಿ ಹೆಸರು ತಂದಿದ್ದಕ್ಕೆ ವಿಧಾನಸಭೆಯಲ್ಲಿ ಒಂದಷ್ಟು ಗದ್ದಲ ಏರ್ಪಡ್ತು. ಶಾಸಕ ರಂಗನಾಥ್ ಮೇಲೆ ವಿಪಕ್ಷದ ಶಾಸಕರು ಮುಗಿಬಿದ್ರು. 900 ರೂಪಾಯಿ ಇದ್ದ ಸಿಲಿಂಡರ್ಗೆ ಈಗ ನಾವು 1800 ರೂಪಾಯಿ ಕೊಡಬೇಕಾಗಿದೆ ಅಂತ ಕುಣಿಗಲ್ ರಂಗನಾಥ್ ಹೇಳ್ತಿದ್ದಂತೆ ಬಿಜೆಪಿಯ ಶಾಸಕರುಗಳು ಶಾಸಕ ರಂಗನಾಥ್ ಮೇಲೆ ಮುಗಿಬಿದ್ರು. ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ಆಯ್ತು. ಈಗ ರೇಸ್ ಮಾಡಿದ್ರಲ್ಲ ರೆಸ್ಟೋರೆಂಟ್ ಅವರು 2000 ರೂಪಾಯಿದು 4000 ರೂಪಾಯಿಗೆ ಆಗಿರೋದು. ಕೂತ್ಕೊಳ್ಳಿ. ಈಗ ನೀವು ಇದು ಮೋದಿ ಗವರ್ಮೆಂಟ್ ಅವರ ದುರ್ಬಳದ ವಿದೇಶಾಂಗ ನೀತಿ ಅಂತ ಮಾಡ್ಕೊತಿದ್ದೀರಿ. ಇವತ್ತು ಈಗ ಮಾನ್ಯ ಸಭಾಧ್ಯಕ್ಷರೇ, ಬೇರೆ ಸಂದರ್ಭ ಇರ್ತದೆ. ಯುದ್ಧ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಕೊಡ್ತಾರೆ. ಆಯ್ತು, ಸಚಿವರು ಉತ್ತರ ಕೊಡ್ತಾರೆ. ಗೋಪಾಲಕೃಷ್ಣ ಅವರು ಮಾತಾಡ್ತಾರೆ. ಕೂತ್ಕೊಳ್ಳಿ. ನೋಡಿ, ಜೀರೋ ಅವರಲ್ಲಿ ಮಾತಾಡ್ತಾರೆ.